कर्नाटका गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से अब तक गुलबर्गा ट्रैफिक पुलिस की जानिब से ऑटोज और व्हीकल्स के मालिकान की जानिब से फाइन वसूल किया गया है। सिटी पुलिस कमिश्नर शरणप्पा डीएस आईपीएस ने तरतीब से तफसील बयान फरमाई कि जो लोग हेलमेट नहीं पहनते हैं, सिग्नल जंप करते हैं, ट्रिपल सीट जाते हैं और सीट बेल्ट नहीं लगाते हैं, ऑटो ड्राइवर्स यूनिफॉर्म नहीं पहनते, ट्रैफिक रूल्स को खातिर में ना लाकर जुर्म का इर्तिकाब करते हैं, ऐसे लोगों से चालान और ई चालान के जरिए जुर्माना वसूल किया गया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಟ್ರಾಫಿಕಲ್ಲಿ ಈಗ ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ। ಈ ಚಲನ್ನಿಂದ ಈಗ ನಿಯರ್ಲಿ 2500 ಅಷ್ಟು ಪ್ರಕರಣಗಳಿಗಾಗಲೇ ದಾಖಲಾಗಿದೆ। ಅದಲ್ಲದೆ ಇದರಲ್ಲಿ ಈ ಚಲನ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದೇನಂತಂದರೆ, ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ। ಟ್ರಾಫಿಕ್ ಒಂದು ವೇಳೆ ಸಿಬ್ಬಂದಿ ಇಲ್ಲ ಅಂತಂದರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ। ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್, ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ। ಅವರಿಗೆ ನನ್ನ ವಿನಂತಿ ಏನಂತಂದರೆ, ಸಿಬ್ಬಂದಿ ಇದ್ದರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡಬೇಕಂತಲ್ಲ। ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷಿನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ। ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ, ಆ ವಾಟ್ಸಪ್ಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನರೇಟ್ ಮಾಡ್ತಾ ಇದ್ದೀವಿ। ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ, ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಡ್ರಂಕ್ ಆ್ಯಂಡ್ ಡ್ರೈವು, ಆಟೋದವರ ಇನ್ಡಿಸಿಪ್ಲಿನ್, ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ನಾವು ಲಾಸ್ಟ್ ಮಂತಲ್ಲಿ ಜನವರಿಯಲ್ಲಿ। ಈಗ ತಮಗೆ ಅಂಕಿಅಂಶಗಳು ಇದ್ರನ್ನೂ ನಿಮಗೆ ನೀಡ್ತೀವಿ। ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ 55, ಸಿಗ್ನಲ್ ಜಂಪ್ ತಮಗೆಲ್ಲ ಗುರ್ತಿದೆ। ಈಗ ಯಾರು ಕಾನೂನು ಸಂಚಾರ ನಿಯಮ ಪಾಲನೆ ಮಾಡ್ತಾರೆ, ಇತರರೇ ಯಾರು ವೈಲೇಟ್ ಮಾಡ್ತಾರೆ, ಇಟ್ ಬಿಕಮ್ಸ್ ಇನ್ಕನ್ವೀನಿಯನ್ಸು ಮತ್ತು ಅಪಘಾತಗಳಾಗುವಂಥದ್ದು, ಪೆಡೆಸ್ಟ್ರಿಯನ್ಗೆ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು, ಸಿಗ್ನಲ್ ಜಂಪಿಂಗ್ ಒಟ್ಟು 566 ಪ್ರಕರಣಗಳು ಹಾಕಿದ್ದೀವಿ। ಅದರ ಜೊತೆಗೆ ಟ್ರಿಪಲ್ ರೈಡಿಂಗ್ 322 ಮತ್ತು ಆಟೋದವ್ರ ಮೇಲೇನೂ ಕೂಡ ನಾವು ಕ್ರಮಗಳು ತೆಗೆದುಕೊಂಡಿದ್ದೀವಿ। ಎಕ್ಸೆಸ್ ಪ್ಯಾಸೆಂಜರ್ಸ್ 1257 1257, ನೆಕ್ಸ್ಟ್ ವಿತೌಟ್ ವೇರಿಂಗ್ ಯೂನಿಫಾರ್ಮ್ ಅದ್ರ ಜೊತೆಗೆ ಸ್ಕೂಲ್ ಚಿಲ್ಡ್ರನ್ಸ್ ಎಕ್ಸೆಸ್ ಪ್ಯಾಸೆಂಜರ್ಸ್ 10 ಕೇಸ್ಗಳು ನಿಮಗೆ ಕಂಪ್ಲೀಟ್ ಇದು ಕೊಡ್ತೀವಿ। ಬಟ್ ಏನಂತಂದರೆ, ಈಗ ನಾವು ಲಾಸ್ಟ್ ಟೈಮ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಎಷ್ಟಾಗಿದೆ ಅಂತಂದರೆ, ನಮ್ಮದು ಈ ಚಲನ್ ಸ್ಟಾರ್ಟ್ ಆಗಿ ನಿಮಗೆಲ್ಲ ಗೊತ್ತಿದೆ ಒಂದು 10 to 15 days ಆಗಿದೆ। ಈಗ ಫಿಸಿಕಲ್ ಕೇಸ್ 5106 ಕೇಸ್ ಹಾಕಿದ್ದೀವಿ, 5000, ನಿಯರ್ಲಿ 29 lakh rupees ಫೈನ್ 1 ಮಂತಲ್ಲಿ ಕಲೆಕ್ಟ್ ಆಗಿರುವಂಥದ್ದು, 29 lakh। ಅವರ್ ಅಬ್ಜೆಕ್ಟಿವ್ ಇಸ್ ಟು ನಾಟ್ ಹರಾಸ್ ಪೀಪಲ್। ಏನು ಈಗ ಸುಮಾರು ಸಕಾರಾತ್ಮಕವಾಗಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಆಗ್ತಾ ಇದೆ, ಅದು ಸಂಪೂರ್ಣವಾದರೆ ಈ ನಮ್ಮ ಅಪಘಾತಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇತರರು ಯಾವುದೇ ರೀತಿಯ ಭಯ ಇಲ್ಲದೆ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ। ಇದನ್ನು ಕೂಡ ತಮಗೆ ನೀಡ್ತೀವಿ। ಈಗ ನಿಮ್ಗೆ ಹೇಳಿದೆ ನಾನು, ಆಟೋ ಫಿಸಿಕಲ್ಗೆ ಆಲ್ರೆಡಿ ನಾವು 1257 ಕೇಸ್ ಹಾಕಿದ್ದೀವಿ। ಅದ್ರ ಜೊತೆಗೆ ಇವರು ವಿತೌಟ್ ಯೂನಿಫಾರ್ಮ್ 120 ಕೇಸ್ ಹಾಕಿದ್ದೀವಿ ಮತ್ತು ಈ ಚಲನ್ ಸಪ್ರೇಟ್ ಇದೆ, ಅದು ನಾನು ಟೋಟಲ್ ನಂಬರ್ ಬ್ರೇಕ್ ಮಾಡಿ ನಿಮಗೆ ಹೇಳ್ತೀವಿ। ನಾವು ಈ ಚಲನ್ ಜನರೇಟ್ ಮಾಡೋದಷ್ಟೇ ಅಲ್ಲ, ಈಗ ಫೈನ್ ಕಲೆಕ್ಟ್ ಮಾಡೋದು ಒಂದು ಡ್ರೈವ್ ಮಾಡ್ತೀವಿ। ನೆಕ್ಸ್ಟ್ ಯಾರು ರಿಪೀಟ್ ವೈಲೇಟರ್ಸ್ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡ್ತೀವಿ। ಅದರಲ್ಲಿ ಡಿಫ್ರೆಂಟ್ ಕೆಟಗರಿ ಇದೆ ನಮ್ಮದು ಈ ಚಲನ್ದು। ಈಗ ವಿತೌಟ್ ಹೆಲ್ಮೆಟ್ ಆಯಿತು, ಸಿಗ್ನಲ್ ಜಂಪಿಂಗ್ ಆಯಿತು, ಟ್ರಿಪಲ್ ರೈಡಿಂಗ್, ವಿತೌಟ್ ಸೀಟ್ ಬೆಲ್ಟ್, ವಿತ್ ಫೋಟೋ ಅವರಿಗೆ ನಾವು ಈ ಮೆಸೇಜ್ ಈ ಚಲನನ್ನು ಕಳಿಸ್ತಾ ಇದ್ದೀವಿ ಮೊಬೈಲಿಗೆ। ನನ್ನ ಹತ್ರ ನೀವು ಅಧಿಕೃತವಾಗಿ ಯಾವುದೇ ಸಂದೇಶ ತಗೋಬೇಡಿ, ಬಟ್ ಇಟ್ ಈಸ್ ಫಾರ್ ದೇರ್ ಸೇಫ್ಟಿ, ಅರ್ಥ ಆಯ್ತಾ?
ಡೆಸ್ಟಿಟ್ಯೂಟ್ಸು ಮತ್ತು ಟ್ರಾನ್ಸ್ಜೆಂಡರ್ಸ್ ಅದ್ರದ್ದು ಏನಿದೆ ಈಗ ಅಂದರೆ ಇಲ್ಲಿ ಡೆಸ್ಟಿಟ್ಯೂಟ್ಸ್ದು ಸಂಚಾರಕ್ಕೆ ತೊಂದರೆ ಆಗ್ತಾ ಇಲ್ಲ, ಬಟ್ ಸುಮಾರು ಜನ ಅಪಘಾತಗಳಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ, ಭಿಕ್ಷೆ ಬಿಡಬೇಕಾದ್ರೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ವಿ ಹ್ಯಾವ್ ಲಾಸ್ಟ್ ಮೆನಿ ಪೀಪಲ್ ಆಲ್ಸೋ. ಹಾಗಾಗಿ ಒಂದು ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು. ಸೊಲ್ಯೂಷನ್ ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ಆಲ್ಟರ್ನೇಟ್ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್. ಅವ್ರಿಗೆ ಅಲ್ಲಿಂದ ತರಿಸಿ ಬೇರೆ ಕಡೆ ಹೋಗ್ಬೇಕಾದ್ರೆ ರಿಹ್ಯಾಬಿಲಿಟೇಷನ್ ಪ್ಲ್ಯಾನ್ ಬೇಕೇ ಬೇಕಾಗುತ್ತೆ. ವಿ ವಿಲ್ ಟಾಕ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಎರಡನೇದು ಇರ್ಲಿಂದ ಹರಾಸ್ಮೆಂಟ್ ಆಗಿ ಯಾರ್ಲಿಂದ ಆದರೆ ದೂರು ಕೊಡಲಿ, ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ, ವಿ ನೀಡ್ ಪೊಲೀಸರಿಗೆ ಹರಾಸ್ಮೆಂಟ್ಲಿಂದ ಕಂಪ್ಲೇಂಟ್ ತಗೊಳ್ಳೇಬೇಕಾಗುತ್ತೆ. ಆಯ್ತು, ಅವ್ರ ಜೊತೆ ಸಭೆ ಮಾಡಿ ಅವರಿಗೆ ನಾವು ಅರಿವು ಮೂಡಿಸ್ತೀವಿ. ಹರಾಸ್ ಮಾಡಿಬಿಡಿ ಅಂತ ಅವರಿಗೆ ಅರಿವು ಮೂಡಿಸ್ತೀವಿ. ವಿ ವಿಲ್ ಐ ಅಂಡರ್ಸ್ಟ್ಯಾಂಡ್. ಓಕೆ. टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vednakapur near Gaushavali Dargah, KGF, Karnataka. Contact details 9483444290 9480107826.